ದರ್ಶನ್ ಅವ್ರದ್ದು ಒಂದು ಸಂಗಡ ಗೆಳೆಯರ ಬಳಗ ಗಜಪಡೆ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳ ದೃಷ್ಟಿಯಲ್ಲಿ. ಆ ಒಂದು ಗಜಪಡೆ ಹಿಂದಿನ ಒಂದು ಸರ್ಕಲ್ಗೂ ಈ ಸರ್ಕಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದನೇ ಸ್ವಲ್ಪ ದರ್ಶನ್ ಅವರು ಹಾಳಾಗೋಕ್ಕೆ ಕಾರಣ ಅನ್ನೋ ಒಂದು ಟಾಕು ಕೂಡ ಇದೆ. ಅದರ ನಡುವೆ ಇವಾಗ ಏನಂತಂದರೆ ಕಷ್ಟ ಕಾಲದಲ್ಲಿ ಹೋದರು ದರ್ಶನ್ ಅವರು ಜೈಲಿಗೆ ಹೋದರು ಯಾವುದೋ ಒಂದು ಪ್ರಕರಣದಲ್ಲಿ. ಅವಾಗ ಜಿ ತುಂಬ ಸಂಭ್ರಮದ ಅಂದರೆ ಪಾರ್ಟಿಗಳು ಅಂಥ ಟೈಮಲ್ಲಿ ಇದ್ದಂತಹ ಎಲ್ಲರೂ ಅವರ ಸ್ನೇಹಿತರು ಗಜಪಡೆ ಯಾರೂ ಬಂದಿಲ್ಲ. ಬಂದಿದೆ ಧನ್ವೀರ್ ಮಾತ್ರ. ಸೊ ಈ ಒಂದು ಈ ವಿಚಾರ ಫ್ಯಾನ್ಸ್ಗೆ ತುಂಬ ನೋವು ಮಾಡಿದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಏನು ಹೇಳ್ತೀರಾ? ಕಷ್ಟಕಾಲದಲ್ಲಿ ಕೈ ಹಿಡಿಬೇಕಾದ್ರೆ ಕೈ ಕೊಟ್ಟರೆ ದರ್ಶನ್ ಅವರು ಅದರಿಂದ ಬುದ್ಧಿ ಕಲಿಬೇಕಾ? ಏನು ಹೇಳ್ತೀರಾ? ಸರ್ ಏನಂದರೆ ಇದರಿಂದ ಒಂದು ನಾವೆಲ್ಲರೂ ಒಂದು ಪಾಠ ಕಲಿಬೇಕು ಸರ್, ತಿಳ್ಕೊಬೇಕು. ಏನಂದರೆ ಇವತ್ತು ನೋಡಿ ಸರ್, ಈಗ ನಾನು ಬಂದಿರೋದು ಏನಕ್ಕೆ ಅಂದರೆ ಅವ್ರು ಸುಖವಾಗಿದ್ದಾಗ ಬರೋದಲ್ಲ ಸರ್, ಕಷ್ಟ ಇದ್ದಾಗ ಬಂದು ನಿಂತ್ಕೊಂಡು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ಅವ್ರ ಬಗ್ಗೆ ಮಾತಾಡಬೇಕು, ಒಳ್ಳೆಯದಾದರೂ ಮಾತಾಡಬೇಕು. ಸೊ ಯಾಕಂದರೆ ನಾನು ಅವ್ರ ಮನೇಲಿ ಊಟ ಮಾಡಿದ್ದೀನಿ ಸರ್. ಅದೇ ಮೀನಮ್ಮ ಅವರು